ಸ್ವಾಗತ ಸ್ನೇಹಿತರೆ. ಇವತ್ತು ಪಿಕೆ ಟೈಮ್ಸ್ ಕನ್ನಡದಲ್ಲಿ ಫೆಬ್ರವರಿ 14ರಂದು ನಡೆದ ದುರ್ಘಟನೆಯ ವರದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದರಲ್ಲೂ ಲವ್, ದೋಖಾ, ಸೆಕ್ಸ್, ಹನಿ ಟ್ರ್ಯಾಪ್ ಇದೇ ವಿಚಾರಕ್ಕೆ ಸಂಬಂಧಿಸಿದ ಸ್ಟೋರಿ. ಹಾಗಾದ್ರೆ ತಾಕೆ ತಡ ಮಾಡ್ತೀರಿ? ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನೆಲ್ ಅನ್ನು ಪಿಕೆ ಟೈಮ್ಸ್ ಕನ್ನಡದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೇವಲ 45 ದಿನದ ಪ್ರೀತಿ, ಒಂದು ಲವರ್ಸ್ ಡೇ ಪಾರ್ಟಿ. ಆದರೆ ಅದರ ಬಳಿಕ ಸಿಡಿಲದ್ದು ಗಂಭೀರ ಆರೋಪಗಳ ಸಿಡಿಲು. ಪ್ರಿಯಕರನ ಜೊತೆ ಖಾಸಗಿ ವಿಲ್ಲಾಗಿ ಹೋಗಿದ್ದ ಯುವತಿ ಇದೀಗ ಅತ್ಯಾಚಾರ ಆರೋಪದೊಂದಿಗೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಆದರೆ ಕಥೆಗೆ ಟ್ವಿಸ್ಟ್ ಇದೆ. ಯುವತಿಯೇ ಹನಿ ಟ್ರ್ಯಾಪ್ ನಡೆಸಿದ್ದಾಳೆ ಅನ್ನೋ ಪ್ರತಿ ಆರೋಪವೂ ಕೇಳಿ ಬಂದಿದೆ. ಹಾಗಾದ್ರೆ ನಿಜ ಏನು? ಪ್ರೀತಿಯ ಹೆಸರಿನಲ್ಲೊಂದು ಪ್ಲಾಂಟ್ ಕ್ರೈಮಾ ಅಥವಾ ಹಣದ ಆಟದಲ್ಲಿ ನಡೆದ ಡ್ರಾಮಾನ? ಪೂರ್ಣ ವರದಿ ಓಡೋಣ. ಇದು ನವರಂಗಿ ದುನಿಯಾ. ಇಲ್ಲಿ ಪ್ರೀತಿಗೂ ಬೆಲೆ ಇಲ್ಲ ಅನ್ನೋದಕ್ಕೆ ಈ ಸ್ಟೋರಿ ಸಾಕ್ಷಿ. ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದು ಓದುತ್ತಿದ್ದ ಯುವತಿನಿ. ಇನ್ಸ್ಟಾಗ್ರಾಂನಲ್ಲಿ ಶುರುವಾದ ಪರಿಚಯ, ಲೈಕ್, ಕಾಮೆಂಟ್, ಮೆಸೇಜ್ ಮೂಲಕ ಬೆಳೆದ ಸ್ನೇಹ, ಅದು 45 ದಿನಗಳಲ್ಲಿ ಪ್ರೀತಿಗೆ ತಿರುಗಿತ್ತು. ಫೆಬ್ರವರಿ 14 ಲವರ್ಸ್ ಡೇ. ಜಕ್ಕೂರು ಬಳಿಯ ಖಾಸಗಿ ವಿಲ್ಲಾದಲ್ಲಿ ಪಾರ್ಟಿ ಪ್ಲಾನ್. ಪ್ರಿಯಕರ ಡಿಕ್ಸಿನ್ ಜೊತೆ ಅವನ ಸ್ನೇಹಿತ ನಿಖಿಲ್ ಕೂಡ ಎಂಟ್ರಿ. ಯುವತಿ ಆರೋಪ ಏನು ಅಂದ್ರೆ, ಪಾರ್ಟಿ ಬಳಿಕ ಮತ್ತು ಬರುವ ಮಾತ್ರೆ ನೀಡಲಾಗಿದೆ. ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಅತ್ಯಾಚಾರ ನಡೆದಿದೆ. ಅಷ್ಟೇ ಅಲ್ಲ, ವಿಡಿಯೋ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಲಾಗಿದೆ. And Nikhil and Dixon, both of them are at fault. I'm standing up because I think I need justice and I think I deserve justice because I'm not the only girl who they have done this to. First of all, Dixon made me fall in love with him. He trapped me, he called me every day, texted me every day and had the whole call history with me. He made me love him, made me go to that villa and both of them did things to me. Where is the villa? The villa is in Jaipur. It's called Rex Villa. And they do this to multiple people and there was another girl with me too. There were multiple girls, right? Nobody's ready to stand up, so I'm going to do it today. So first of all, they give girls pills, they mix it in the water, they forcefully give it in the mouth and I don't exactly know what pill that is. It's something pink color. And I felt really dizzy, I felt really off and weird. And Dixon took me to the room downstairs because I remember fully clearly. ಆದರೆ ಪ್ರಕರಣಕ್ಕೆ ಮತ್ತೊಂದು ಶಾಕ್ ಟ್ವಿಸ್ಟ್. ಯುವತಿ ದೂರು ಕೊಡುವ ಒಂದು ದಿನ ಮೊದಲು ಡಿಕ್ಸಿನ್ ಮತ್ತು ನಿಖಿಲ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಅವರ ಆರೋಪ, ಯುವತಿ ಹನಿ ಟ್ರ್ಯಾಪ್ ಮೂಲಕ ಹಣ ವಸೂಲಿ ಮಾಡಲು ಯತ್ನಿಸಿದ್ದಾಳೆ. ಖಾಸಗಿ ಚಾನೆಲ್ ಹೆಸರು ಹೇಳಿಕೊಂಡು ಇಮ್ರಾನ್ ಎಂಬಾತ ಕರೆ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಈಗ ಪ್ರಶ್ನೆ ಏನು ಅಂದರೆ, ಯಾರು ಸತ್ಯ ಹೇಳ್ತಿದ್ದಾರೆ, ಯಾರು ಕಥೆ ಕಟ್ಟುತ್ತಿದ್ದಾರೆ? ಅಮೃತಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಡಿಜಿಟಲ್ ಸಾಕ್ಷಿಗಳು, ಕಾಲ್ ರೆಕಾರ್ಡ್ಗಳು, ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ ನಡೆಯುತ್ತಿದೆ. ಯುವತಿ ಹನಿ ಟ್ರ್ಯಾಪ್ ನಡೆಸಿದ್ದಾಳ ಅಥವಾ ಪ್ರಿಯಕರ ಸ್ನೇಹಿತನ ಜೊತೆ ಸೇರಿ ಕಳ್ಳಾಟ ಆಡಿದ್ನ? ಪ್ರೀತಿ, ಪಾರ್ಟಿ, ನಂತರ ಪೊಲೀಸ್ ಪ್ರಕರಣ. ಈ ಕಥೆಯ ನಿಜ ಮುಖ ಇನ್ನೂ ತನಿಖೆಯಲ್ಲಿದೆ. 45 ದಿನದ ಪ್ರೀತಿ, ಒಂದು ರಾತ್ರಿ ಪಾರ್ಟಿ. ಇದೀಗ ಇಬ್ಬರ ಭವಿಷ್ಯವೂ ಕಾನೂನಿನ ಕೈಯಲ್ಲಿ. ಸತ್ಯ ಯಾವ ದಿಕ್ಕಿಗೆ ತಿರುಗುತ್ತದೆ ಅನ್ನೋದನ್ನು ತನಿಖೆಯೇ ತೀರ್ಮಾನಿಸಲಿದೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೀವು ನೋಡ್ತಿರೋದು ಪಿಕೆ ಟೈಮ್ಸ್ ಕನ್ನಡ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.